ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ ಇಬ್ಬರು ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರೆಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ ಇಬ್ಬರು ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರೆಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ ಇಬ್ಬರು ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರೆಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ ಇಬ್ಬರು ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ.
ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ 2 ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ 2 ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ. ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಭೂಕಂಪಕ್ಕೆ ಈಗ 2 ಬಲಿಯಾಗಿರುವ ಬಗ್ಗೆ ಅಪ್ಡೇಟ್ ಕೂಡ ಇದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುರುಳುತ್ತೆ. ಅವಶೇಷಗಳ ಅಡಿಯಲ್ಲಿ ಜನ ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಯಾವಾಗ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೋ ತಕ್ಷಣ ರಕ್ಷಣಾ ಪಡೆಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಪ್ರಬಲ ಭೂಕಂಪಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾರತದಿಂದ ಸಕಲ ನೆರವಿನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೊಂದವರ ಪರ ನಾವಿದ್ದೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕಟ್ಟಡಗಳು ಅಲ್ಲಿ ಯಾವ ರೀತಿಯಾಗಿ ಭೂಕಂಪಕ್ಕೆ ನಲುಗಿ ಆ ಕಂಪನಕ್ಕೆ ನೋಡಿ ಧರೆಗುರುಳ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲವೂ ಕೂಡ ಧರಶಾಹಿ ಆಗಿದೆ. ಅಕ್ಷರಶಃ ಥೈಲ್ಯಾಂಡ್ ನಲುಗಿ ಹೋಗಿದೆ. ಬ್ಯಾಂಕಾಕ್ ಕೂಡ ಶೇಕ್ ಆಗಿದೆ.